ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳೊಂದಿಗೆ ಆತ್ಮಪೂರ್ವಕ ವಂದನೆಗಳು. ನನ್ನ ಹೆಸರು ಸುನೀತಾ ಎಂಬಿ, ಪತ್ರಿ ಬಸವೇಶ್ವರಯ್ಯ. ಆತ್ಮೀಯರೇ, ಮೊದಲೇದಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋ ಭವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ನೆನೆಯುತ್ತಾ ನಮ್ಮೆಲ್ಲರ ಪ್ರೀತಿಪಾತ್ರ ಪೂಜ್ಯನೀಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಪಾದಗಳಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನದಲ್ಲಿ ಆತ್ಮೀಯರೇ, ಇಂದು ಕೂಡ ಸಹ ನಾವು ಒಂದು ಅತ್ಯದ್ಭುತವಾದ ಒಂದು ವಿಚಾರಧಾರೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿಯೊಬ್ಬರು ಮನುಕುಲದ ಜೀವಿಯು ಸೇವಿಸ್ತಕ್ಕಂಥದ್ದು, ಉಸಿರಾಡ್ತಕ್ಕಂಥದ್ದು ಗಾಳಿ ಮೂಲಕ ಉಸಿರಾಡ್ತೀವಿ. ಹಾಗೆ ನಮ್ಮ ದೇಹಕ್ಕೆ ಪೌಷ್ಟಿಕತೆ, ದೇಹದ ಒಂದು ಸದೃಢತೆಗೆ ಬೇಕಾಗಿರ್ತಕ್ಕಂಥದ್ದು ಮಾನವನಿಗೆ ಮುಖ್ಯವಾಗಿ ಆಹಾರ. ಆಹಾರ ಅಂದ್ರೇನು, ಯಾವ ಥರ ಆಹಾರ ಬೇಕು, ಯಾಕೆ ನಾವು ಆಹಾರಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ಆಧ್ಯಾತ್ಮಿಕತೆಯಲ್ಲಿ ಇದರ ಅವಶ್ಯಕತೆ ಏನಿದೆ, ಯಾವ ರೀತಿ ಆಹಾರ ಸೇವಿಸಬೇಕು, ಪತ್ರಿಜಿಯವರು ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಸರ್ ಅವರು. ನಾನು ಅವರಿಗೆ ಆತ್ಮಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ಯಾವುದಕ್ಕೆ ಆಗಲಿ ವಯಸ್ಸು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಏನೇ ಕೆಲಸಗಳಾಗ್ಲಿ, ಒಂದು ನಮ್ಮಲ್ಲಿ ದೃಢತೆ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಆತ್ಮಸ್ಥೈರ್ಯ, ಧೈರ್ಯ ಇರಬೇಕು. ಹಾಗೆ ಸರಿಯಾದದ್ದನ್ನ ಮಾತಾಡ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ಇರಬೇಕು. ಆ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ಸರ್ ಅವರು ಮುಂಚೆ ಅವರ ಮೂಲ ಬಂದು ಆದೋನಿ, ಆದ್ರೆ ಅವ್ರೀಗ ಇರ್ತಕ್ಕಂಥದ್ದು ಬೆಂಗಳೂರು. ಇವ್ರಿಗೆ ಎಷ್ಟು ವಯಸ್ಸು ಅನ್ಕೋತೀರಾ? ಚಿಕ್ಕ ಹುಡುಗ, 74 ವರ್ಷದ ಒಬ್ಬ 76 ವರ್ಷದ ಒಬ್ಬ ಯುವಕ ಅಂತಾನೆ ಹೇಳ್ಬೇಕು ನಾನು ಅವ್ರನ್ನ. ಅಷ್ಟೊಂದು ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಯಾವ ಒಂದು ಪೈಮಾ ಹುಡುಗರಿಗಿಂತ ಕಡಿಮೆ ಇಲ್ಲ. ಅಷ್ಟೊಂದು ಮುಂಚೂಣಿಯಲ್ಲಿ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರು 2006ರಲ್ಲಿ ರಿಟೈರ್ಡ್ ಆಯ್ತು. ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ರಿಟೈರ್ಡ್ ಆದಾಗ ಅವರಿಗೆ ಪ್ರೇಮ್ನಾಥ್ ಸರ್ ಮೂಲಕ ಆನಾಪಾನಸತಿ ಧ್ಯಾನ ಪ್ರಾರಂಭ ಆಯ್ತು. 8ರಲ್ಲಿ ಸಂಪೂರ್ಣವಾಗಿ ಅವರು ಈ ಒಂದು ಧ್ಯಾನಕ್ಕೆ, ಅಂದ್ರೆ ಧ್ಯಾನಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆಯನ್ನ ಮಾಡಿಕೊಂಡ್ರು. ಸಾಕಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಸೆಕ್ರೆಟರಿ ಆಗಿ ಕೂಡ ಇನ್ನೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಆಧ್ಯಾತ್ಮಿಕ ತರಗತಿಗಳನ್ನು ತೆಗೆದುಕೋತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಆಹಾರದ ಬಗ್ಗೆ, ಅದರಿಂದ ಆಹಾರದಿಂದ ನಮಗೆ ಆಗ್ತಕ್ಕಂಥ ಉತ್ತಮವಾದ ಅಂಶಗಳೇನು, ಯಾವ ರೀತಿ ಆಹಾರ ಬೇಕು, ಹಾಗೆ ಸೈನ್ಸ್ ಆಫ್ ಮೆಡಿಟೇಷನ್ನು, ಈಗ ಹಲವಾರು ರೀತಿಯ ಒಂದು ಟೀಮ್ ಇಟ್ಕೊಂಡು ಅವರು ಒಂದು ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇನ್ನೊಂದು ಅವರಲ್ಲಿ ನಾನು ಗಮನಿಸಿದ್ದು, ಹಾಗೆ ಎಲ್ಲರಲ್ಲೂ ಕೇಳಿದ್ದು ಅಂತ ಹೇಳಿದ್ರೆ, ಎಲ್ಲೇ ಹೋದ್ರೂ ಅವರು ಸೈನ್ ಬೋರ್ಡ್ಗಳು ನೋಡ್ತಾರೆ. ಯಾರು ಆಹಾರದ ಬಗ್ಗೆ ಏನ್ ಬರ್ದಿದ್ದಾರೆ, ಯಾವ ಆಹಾರದ ಬಗ್ಗೆ ಯಾವ ತರ ಬರ್ದಿದ್ದಾರೆ ಅಂತ ಅದನ್ನ ತಗೊಂಡ್ ಬಂದು ಸರ್ ಬಹಳ ಮುಖ್ಯವಾಗಿ ಅದ್ರ ಬಗ್ಗೆ ತುಲನೆ ಮಾಡ್ತಾರೆ. ಯಾಕೆ ಹಿಂಗ್ ಬರ್ದಿದ್ದಾರೆ ಏನು ಅಂತ ಹೇಳಿ ರಿಸರ್ಚ್ ಮಾಡ್ಬಿಟ್ಟು ಅದ್ರ ತರನೇ ಅವರು ನಮ್ಗೆಲ್ಲ ಕೂಡ ಸಹ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಅಂತವ್ರು ಇವತ್ತು ನಮ್ ಜೊತೆ ಕೂತಿದ್ದಾರೆ ಅಂತ ನನಗೆ ಅವ್ರ ಜೊತೆ ನಾನಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಸರ್, ತಮಗೆ ಮತ್ತೊಮ್ಮೆ ಆತ್ಮಪೂರ್ವಕವಾದ ಸ್ವಾಗತ. ಸರ್, ಇವತ್ತು ನಾವಿಬ್ರು ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ, ನಾನು ಇವಾಗಲೇ ಹೇಳ್ದಂಗೆ, ನೀವು ನನ್ ಗೊತ್ತಿರೋ ಹಾಗೆ ಮತ್ತು ನಾನು ಕೇಳಿರೋ ಹಾಗೆ ಆಹಾರದ ಬಗ್ಗೆ ಸಾಕಷ್ಟು ನೀವು ಒಂದು ರಿಸರ್ಚ್ ಮಾಡಿದ್ದೀರಿ ಅಂತಾನೆ ಹೇಳ್ಬಹುದು. ಸಸ್ಯಾಹಾರದ ಬಗ್ಗೆ ಮತ್ತೆ ಮಾಂಸಾಹಾರದ ಬಗ್ಗೆ ಏನು ಅಂತ ಹೇಳಿ. ಆಹಾರ ಅಂದ್ರೆ ಏನು ಸರ್? ಆಹಾರ ಅಂದ್ರೆ ಒಬ್ಬ ಮನುಷ್ಯ ಬದುಕಬೇಕಂದ್ರೆ, ಒಬ್ಬ ಪ್ರಾಣಿ ಬದುಕಬೇಕಂದ್ರೆ ಏನೋ ಒಂದು ತಿನ್ನಬೇಕಾಗತ್ತೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಆಹಾರದಕ್ಕೋಸ್ಕರನೇ ಜೀವನ ನಡೆಸ್ತಾ ಇದ್ದೀವಿ. ಅದಲ್ಲ, ಜೀವನಕ್ಕೋಸ್ಕರ ಸ್ವಲ್ಪ ಆಹಾರ ತಗೋಬೇಕು. ಆದರೆ ಆಹಾರದ ಮೇಲೆ ಡಿಪೆಂಡ್ ಆಗಿ ಏನು ಸಿಕ್ಕಿರ ತಿನ್ನೋದು ತಪ್ಪಾಗುತ್ತೆ. ಅದ್ಭುತ ಸರ್. ಆದರೆ ಮನುಷ್ಯನಿಗೆ ಯಾಕೆ ಆಹಾರ ಬೇಕು? ನೀವು ಹೇಳಿದ್ರಿ ಜೀವನಕ್ಕೋಸ್ಕರ ಅಂತೇಳಿ, ಆದರೂ ಯಾಕೆ ಆಹಾರ ತಿನ್ನಬೇಕು? ನಾವು ಮನುಷ್ಯ ಅಂತ ಇದ್ದೀವಿ, ಆದರೆ ಒಂದು ಆತ್ಮ ಈ ಶರೀರದಲ್ಲಿ ಇದೆ. ಆ ಆತ್ಮಗೆ ಏನು ಬೇಕಾಗಿದೆ? ಧ್ಯಾನ ಎಂಬ ಪದಾರ್ಥ ಬೇಕಾಗಿದೆ. ಆ ಧ್ಯಾನ ಕೊಟ್ಟರೆ ಅದು ಫುಲ್ ಅಂದರೆ ಏನು, ಒಬ್ಬ ಕಾರು ಯಾವುದು BMW ಆಗಿರ್ಬೋದು,
ಇನ್ನೂ ದೊಡ್ಡ ಕಾರ್ ಆಗಿರ್ಬೋದು, ಬೆಂಜ್ ಕಾರ್ ಆಗಿರ್ಬೋದು, ಒಂದು ಸ್ಮಾಲ್ ಆಲ್ಟೋ ಕಾರ್ ಆಗಿರ್ಬೋದು. ಆದರೆ ಡ್ರೈವರ್ ಚೆನ್ನಾಗಿದ್ದರೆ ಆ ಗಾಡಿ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಶರೀರ ಚೆನ್ನಾಗಿರಬೇಕು ಅಂತಂದರೆ ಒಳಗಿರೋ ಆತ್ಮಗೆ ಯಾವತ್ತೂ ನಾವು ಆಹಾರ ಕೊಡಬೇಕು. ಅದೇ ನಮ್ಮ ಧ್ಯಾನ. ನಮ್ಮ ಗುರುಗಳು, ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳಿಕೊಟ್ಟಿದ್ದು ಇದೇ ಧ್ಯಾನ. ಈ ಧ್ಯಾನದಿಂದನೇ ನಮ್ಮ ಒಳಗಿರುವ ಭಗವಂತ, ಏನು ಆತ್ಮ ಅಂದರೆ ಯಾರೂ ಇಲ್ಲ, ಭಗವಂತನೇ. ಆ ಭಗವಂತ ಚೆನ್ನಾಗಿದ್ದರೆ ಈ ಶರೀರ ಚೆನ್ನಾಗಿ ನಡೆಯುತ್ತೆ. ಅದು ನಡಿಗೆಗೋದೇ ಇದೆ. ಹೇಗೆ ನಮ್ಮ ಶಂಕರಾಚಾರ್ಯ ಎಲ್ಲರಿಗೂ ಗೊತ್ತಿದೆಯಲ್ಲ, ಅವರೇನು ಮಾತು ಹೇಳೋದು, ದೇಹವೇ ದೇವಾಲಯ, ಜೀವವೇ ದೇವರು ಅಂಥೇಳಿ. ಮತ್ತು ಇದು ದೇವಾಲಯ ಆದಮೇಲೆ ಯಾವ ರೀತಿ ನೋಡ್ಕೋಬೇಕು, ಎಂಥ ಆಹಾರ ಕೊಡಬೇಕು, ಅದು ಗಮನದಲ್ಲಿ ಇಟ್ಕೊಂಡಿದ್ದೀವ ನಾವು? ಕೇವಲ ಆ ಮಾತು ಹೇಳ್ತೀವಿ, ದೇಹವೇ ದೇವಾಲಯ, ಜೀವವೇ ದೇವರು ಅಂಥೇಳಿ. ಅದು ಪಾಲನೆ ಮಾಡಿದರೆ 100% ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ ಮಾಸ್ಟರ್ಸ್. ಸರಿ ಸರ್, ನೀವು ಹೇಳಿದ್ದು ಕರೆಕ್ಟ್. ದೇಹವೇ ದೇವಾಲಯ, ಜೀವವೇ ದೇವರು ಅಂತೇಳಿ. ಆ ಜೀವವೇ ದೇವರು, ದೇಹವೇ ದೇವಾಲಯಕ್ಕೆ ಯಾವ ಥರದ ಆಹಾರ ಕೊಡಬೇಕು ಸರ್? ಯಾವ ಥರದ್ದು ಅಂದರೆ, ಪ್ರಕೃತಿ ನಮಗೆ ಏರ್ಪಾಡು ಮಾಡಿದೆ ಯಾವ ಪ್ರಾಣಿ ಏನು ತಿನ್ನಬೇಕು ಅಂಥೇಳಿ. ಆದರೆ ನಾವು ಅದನ್ನು ಬಿಟ್ಟುಬಿಟ್ಟು ನಾಲಿಗೆಗೋಸ್ಕರ ನಾವು ಜೀವನವೆಲ್ಲ ವ್ಯರ್ಥ ಮಾಡ್ತಾಯಿದ್ದೀವಿ. ಈಗ ಅದು ಹೇಳಬೇಕು ಅಂತಂದರೆ ಜಸ್ಟ್ ಒಂದು 4 ನಿಮಿಷ ಆಗುತ್ತೆ, ಆದ್ರೂ ಹೇಳ್ತೀನಿ. ಭಗವಂತ ಯಾವ ರೀತಿ ಕೊಟ್ಟಿದ್ದಾನೆ, ಒಂದು ತಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಹಾಲಲ್ಲಿ ಒಂದು 10 ಪ್ಲೇಟ್ಗಳಲ್ಲಿ ಹಸಿ ಮಾಂಸ ಇಟ್ಟಿದ್ದಾರೆ, ಹಸಿ ಮಾಂಸ. ಇನ್ನು 4-5 ಸೊಪ್ಪು ಕಟ್ಟೆಗಳು ಇಟ್ಟಿದ್ದಾರೆ, ಹುಲ್ಲು ಅಂಥದ್ದೆಲ್ಲ ಇಟ್ಟಿದ್ದಾರೆ. ಇನ್ನು ಕೆಲವೊಂದು ಪ್ಲೇಟ್ಸ್ನಲ್ಲಿ ಕಾಳು ಅಂದರೆ ಏನು, ಅಕ್ಕಿ, ಗೋಧಿ, ಜೋಳ, ರಾಗಿ ಇಂಥವೆಲ್ಲ ಇಟ್ಟಿದ್ದಾರೆ. ಇನ್ನು ಕೆಲವೊಂದು ಪ್ಲೇಟ್ಸ್ಗಳಲ್ಲಿ ತರಕಾರಿ ಮತ್ತು ಕೆಲವೊಂದು ಹಣ್ಣುಗಳು ಇಟ್ಟಿದ್ದಾರೆ. ಈಗ ನೋಡಿ, ಒಂದು ಹುಲಿ, ಬೆಕ್ಕು, ನಾಯಿಯನ್ನು ಹೊಳಗೆ ಕಳಿಸಿದ್ದೀವಿ. ಎಲ್ಲ ನೋಡುತ್ತೆ, ಅದು ಕಾಳು ತಿನ್ನೋದಿಲ್ಲ, ಸೊಪ್ಪು ಮುಟ್ಟೋದೇ ಇಲ್ಲ, ಹಾಲು ಇದೆ, ಹಣ್ಣು ಮತ್ತು ತರಕಾರಿ ಅದಕ್ಕೆ ಇಡಿಸೋದಿಲ್ಲ. ಮತ್ತು ಆ ವಾಸನೆ, ಹಸಿ ಮಾಂಸದ ವಾಸನೆ ಕಡೆಗೆ ಇಮ್ಮಿಡಿಯೇಟ್ಲಿ ಜಂಪ್ ಮಾಡಿಬಿಡ್ತವೆ. ಅಂದರೆ ಏನರ್ಥ ಆಯಿತು, ಆ ಪ್ರಾಣಿಗಳಿಗೆ ಮಾಂಸಾಹಾರವೇ ಆಹಾರ. ಅದಾಯಿತು, ಅದು ಹೊರಗೆ ಬಂತು. ಈಗ ಎಮ್ಮೆ, ಹಸುವು, ಒಂದು ಕುರಿನ ಕಳಿಸಿದ್ವಿ ಒಳಗಡೆ. ಅವು ತಿಂತಾವ, ಕಾಳು ಮತ್ತು ಹಣ್ಣು ತಿಂತಾವ. ಆದರೆ ಸೊಪ್ಪು ಕಾಣ್ತಾ ಇದ್ದರೆ, ಹುಲ್ಲು ಕಾಣ್ತಾ ಇದ್ದರೆ ಅಲ್ಲಿಗೆ ಹೋಗ್ತಾವೆ. ಅದು ಸಾಯುತ್ತಾಗಲಿ ಮಾಂಸಾಹಾರದ ಕಡೆ ನೋಡೋದು ಕೂಡ ಇಲ್ಲ. ಸೊ ಅದೊಂದು ಆಹಾರ ಅಂತ ಗೊತ್ತಾಯಿತು. ಈಗ ಅದು ಹೊರಗೆ ಬಂತು. ಕೆಲವೊಂದು ಪಕ್ಷಿಗಳನ್ನು ಕಳಿಸಿದ್ವಿ ಒಳಗಡೆ. ಅವನು ಕಾಳು ತಿಂತಾವ, ಮಾಂಸ ತಿಂತಾವ ಮತ್ತು ಹಣ್ಣುಗಳು ತಿಂತಾವ. ಆದರೆ ಪ್ರಾಮುಖ್ಯತೆ ಅದಕ್ಕೆ ಕೊಡ್ತಾವ, ಕಾಳು. ಸೊ ಫಸ್ಟ್ ಕಾಳುಗಳಿಗೆ ಅಲ್ಲಿಗೆ ಹೋಗ್ತು. ಇದು ಅದು ಹೊರಗೆ ಬಂತು. ಈಗ ಮನುಷ್ಯನ ಕಳಿಸಿದ್ದೀವಿ, ಮಾಂಸದ ಕಡೆಗೆ ಹೋಗ್ತಾನೆ, ಆದರೆ ತಿನ್ನೋಕ್ಕಾಗಲ್ಲ ಅವನಿಗೆ. ಯಾಕೆ? ಹಸಿ ಮಾಂಸ ಅದು ಆ ಕ್ರೂರ ಪ್ರಾಣಿಗಳು ಯಾವ ರೀತಿ ತಿಂತಾ ಇದ್ದಾವೋ ಇವನು ಆ ರೀತಿಯಲ್ಲಿ ಹಸಿ ಮಾಂಸ ತಿನ್ನೋಕ್ಕಾಗಲ್ಲ. ಮತ್ತು ಸೊಪ್ಪು ಆಗಲ್ಲ ಅವನಿಗೆ, ಕಾಳು ಆ್ಯಸ್ ಇಟ್ ಈಸ್ ತಿನ್ನೋಕ್ಕಾಗಲ್ಲ. ಅದನ್ನು ಮತ್ತೆ ಬೇಯಿಸ್ಕೋಬೇಕು, ಮತ್ತು ಅಡುಗೆ ಮಾಡಬೇಕು, ಇದೆಲ್ಲ ಮಾಡಬೇಡ್ರೇ ಅದು ತಿನ್ನೋಕ್ಕಾಗತ್ತೆ. ಬಟ್ ಆ ವಾಸನೆ ಬರುತ್ತಾ ಇರುತ್ತಲ್ಲ ತರಕಾರಿ ಮತ್ತು ಹಣ್ಣುಗಳದ್ದು, ಇಮ್ಮಿಡಿಯೇಟ್ಲಿ ಅವನ ಬಾಯಲ್ಲಿ ಲಾಲಾಜಲ ಬರುತ್ತೆ. ಓ, ಇದೇ ನನ್ನ ಆಹಾರ ಅಂತೇಳಿ ಅಲ್ಲಿಗೆ ಹೋಗಿ ತಿಂದುಬಿಡ್ತಾನೆ. ಸೊ ಯಾರ್ದು ಯಾವ ಆಹಾರ ಅಂಥೇಳಿ ಎಲ್ಲರಿಗೂ ಗೊತ್ತಾಯಿತು. ಮತ್ತು ಅದೇ ರೀತಿಯಲ್ಲಿ ಪ್ರತಿ ಪ್ರಾಣಿ, ಪ್ರತಿ ಪಕ್ಷಿ ಕೂಡ ಭಗವಂತ ಯಾವ ರೀತಿ ತಮಗೆ ಆಹಾರ ಏರ್ಪಾಡು ಮಾಡಿದ್ದಾನೋ ಅವೇ ತಿಂತಾ ಇದ್ದಾವೆ. ಅದಕ್ಕಾಗಿ ಅವರಿಗೆ 95 to 98% ರೋಗಗಳು ಇಲ್ಲ. ಸಹಜ ಮರಣ ಬರುತ್ತಾಗಲಿ, ಒಂದು ಡಿಸೀಸ್ ಮೂಲಕ, ರೋಗದ ಮೂಲಕ ಯಾವ ಪಕ್ಷಿನೂ ಯಾವ ಪ್ರಾಣಿನೂ ಸಾಯೋದಿಲ್ಲ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನಗೆ ಕೊಟ್ಟಿದ್ದ ಆಹಾರವನ್ನು ಬಿಟ್ಟು ಬೇರೆ ಆಹಾರವನ್ನು ಪ್ರಾಸೆಸ್ ಮಾಡಿ ಬೇಯಿಸಿ ಮತ್ತು ಅಡುಗೆ ಮಾಡಿಕೊಂಡು ಮತ್ತು ಮಸಾಲ ಹಾಕಿ ಇವೆಲ್ಲ ಮಾಡಿಕೊಂಡು ತಿಂತಿರ್ತಾರೆ. ಮತ್ತು ಇದು ಈ ರೀತಿ ತಿಂದರೆ ಮತ್ತೆ ಅವನಿಗೆ ರೋಗ ಬರೋದಕ್ಕೆ ಅವಕಾಶ ಇಲ್ವಾ? ಖಂಡಿತ ಅವಕಾಶ ಇದೆ. ಅದಕ್ಕೆ ನಮಗೆ ರೋಗಗಳು ಯಾಕೆ ಬರ್ತಾಯಿದ್ದಾವೆ ಅಂತಂದರೆ, ನಮಗೆ ಕೊಟ್ಟಿದ್ದ ಆಹಾರ ಬಿಟ್ಟು ಬೇರೆದನ್ನೆಲ್ಲ ಪ್ರಾಸೆಸ್ ಮಾಡಿಕೊಂಡು ತಿಂತಾಯಿದ್ದೀವಲ್ಲ, ಅದಕ್ಕಾಗಿ ರೋಗಗಳು. ಯಾವಾಗ ನಾವು ಭಗವಂತ ಯಾವುದು ನಮಗೆ ಕೊಟ್ಟಿದ್ದಾನೆಂಬೋ ಆ ರೀತಿಯಲ್ಲಿ ಅಟ್ಲೀಸ್ಟ್ ಒಂದೊಪ್ಪತ್ತು ನಾವು ಆಹಾರ ತಗೊಂಡ್ರೆ, ಅಂದರೆ ಏನು, ಬರೀ ತರಕಾರಿ ಮತ್ತು ಹಣ್ಣು ಇವು ತಗೊಂಡ್ರೆ ನಮಗೆ ರೋಗಗಳಿರಲ್ಲ. ಅದ್ಭುತ ಸರ್, ಹೇಳಿದ್ರಿ. ಪ್ರಾಕೃತಿಕವಾಗಿ ಯಾರ್ಯಾರು ಏನೇನು ಸೇವಿಸ್ತಾರೋ ಅದ್ರ ಮೇಲೆ ಆಹಾರವನ್ನು ಮಾಡಿದ್ರು ಅಂತ ಹೇಳಿದ್ರಿ. ಪ್ರಾಣಿಗಳು ಹೆಚ್ಚಾಗಿ ಮಾಂಸಾಹಾರವನ್ನು ತಿಂತಾರೆ,
ಮನುಷ್ಯ ಬಂದು ಹಣ್ಣು ಹಂಪಲು ಮತ್ತೆ ತರಕಾರಿಗಳನ್ನ ತಿಂತಾರೆ. ಅದರಲ್ಲಿ ಕೂಡ ಸಹ ಕೆಲವು ಸಾಕು ಪ್ರಾಣಿಗಳು, ಕೆಲವೊಂದಿಷ್ಟು ಪ್ರಾಣಿಗಳು ಅವು ಮಾಂಸಾಹಾರ ತಿನ್ನಲ್ಲ, ಸಸ್ಯಾಹಾರಗಳನ್ನೇ ತಿನ್ನದವು. ಮತ್ತೆ ಪಕ್ಷಿಗಳು ಬಂದು ಕಾಳುಗಳನ್ನ, ಕಾಳು ಕಡಿ ಅಂತವೆಲ್ಲ ತಿಂತವೆ. ಸೊಪ್ಪು ಸೊಪ್ಪುಗಳು ಕೆಲವು ಮಾತ್ರ ತಿಂತವೆ, ಎಲ್ಲವೂ ತಿನ್ನೋದಿಲ್ಲ. ಮತ್ತೆ ಕೆಲವು ಪ್ರಾಣಿಗಳು ಸಾಧು ಪ್ರಾಣಿಗಳು ಅಂತ ಹೇಳ್ತಾರೆ ಅವನ್ನ. ಅವು ಬಂದ್ಬಿಟ್ಟು ಏನ್ ತಿಂತವೆ, ಸಸ್ಯಾಹಾರನೇ ತಿಂತವೆ. ಸೊಪ್ಪು ಹುಲ್ಲು ಅಂಥದ್ದು ಮತ್ತೆ ಹಣ್ಣುಗಳು ತಿಂತವೆ ಕೆಲವು ಪ್ರಾಣಿಗಳು. ಹಂಗೆ ನಿಜ ಸರ್, ಅದನ್ನು 100% ನಾನು ಒಪ್ಕೋತೀನಿ ನೀವು ಹೇಳಿದ್ದು. ಹಾಗೆ ಈ ಒಂದು ವಿಂಗಡಣೆ ಆದ್ರೆ ಕೆಲವರು ಹೇಳ್ತಾರೆ ಸಸ್ಯಾಹಾರ ಮಾಂಸಾಹಾರ ಅಂತ 2 ಆಹಾರ ಇರೋದು. ಕೆಲವರು ಹೇಳ್ತಾರೆ ಶಾಕಾಹಾರ ಮತ್ತೆ ಸಸ್ಯಾಹಾರ ಅಂತ ಹೇಳ್ತಾರೆ. ಇದು ಶಾಕಾಹಾರ ಅಂದ್ರೆ ಏನು, ಮತ್ತೆ ಸಸ್ಯಾಹಾರ ಅಂದ್ರೆ ಏನು? ಒಂದು ಇದಕ್ಕೆ ಬರೋಣ. ಆಹಾರ ಅಂತಂದ್ರೆ ಮಾನವನ ಆಹಾರನ, ಪ್ರಾಣಿಗಳ ಆಹಾರನ. ಮಾನವನ ಆಹಾರ ಅಂತಂದ್ರೆ ಕೇವಲ ನಮ್ಮ ಶರೀರ ಯಾವ ರೀತಿ ಭಗವಂತ ತಯಾರು ಮಾಡಿದಾನೋ ಆ ರೀತಿ ಆಹಾರ ನಾವು ತಗೋಬೇಕು. ಈಗ ನೋಡಿ, ಪ್ರಾಣಿಗಳಿಗೆ ನೋಡಿ, ಕ್ರೂರ ಪ್ರಾಣಿಗಳಿಗೆ ಅವ್ರದ್ದು ಕರಳು ಎಷ್ಟಿದೆ, ದಂತಗಳೇ ಹೇಗಿದ್ದಾವೆ, ಅದರದ್ದು ನಾಲಿಗೆ ಹೇಗಿದೆ, ಅದು ನೀರು ಕುಡಿಯೋದು ಯಾವ ರೀತಿ, ಇವೆಲ್ಲ ನಾವು ಅಬ್ಸರ್ವೇಷನ್ ಮಾಡಿದರೆ ಕೇವಲ ಆ ಪ್ರಾಣಿಗಳು ಮಾತ್ರನೇ ವಿಪರೀತವಾಗಿರ್ತವೆ. ಅಂದರೆ ಏನು, ನಾಲಿಗೆಗಿಂತ ಕುಡಿತಾವ ಯಾವುದು, ಈ ಮಾಂಸಾಹಾರ ತಿನ್ನೋವಂಥವು. ಮತ್ತು ಸಾಧು ಪ್ರಾಣಿಗಳಿದಾವಲ್ಲ, ಬಾಯಿಂದ ಕುಡಿತಾವೆ. ನಾವು ಬಾಯಿಂದನೇ ಕುಡಿತಾ ಇದ್ದೀವಿ. ಸೊ ಈ ರೀತಿ ನಮಗೆ ಕೋರೆ ಹಲ್ಲು ಇಲ್ಲ. ಕರಳು ಎಷ್ಟಿದೆ, ಸುಮಾರು 7-8 ಮೀಟರ್ ಇದೆ. ಅದಕ್ಕೆಷ್ಟಿದೆ, 3 ಅಡಿ 4 ಅಡಿ ಇದೆ. ಅಂದರೆ ತಿಂದಿದ್ದ ಆಹಾರ ಇಮ್ಮಿಡಿಯೇಟಾಗಿ ಜೀರ್ಣ ಆಗಿ ಅದರದ್ದು ಕಾನ್ಸ್ಟಿಪೇಷನ್ ಇಲ್ದಂಗೆ, ಅದರದ್ದು ಟಾಯ್ಲೆಟ್ ಏನಿದೆ ಅದು ಹೋದ ಮೇಲೆ ಅದು ಆರೋಗ್ಯವಂತವಾಗಿರುತ್ತೆ. ಅದೇ ರೀತಿ ನಾವು ತಗೊಂಡ್ರೆ ಆಹಾರವನ್ನು ಯಾವುದು, ಮಾಂಸ. ಫಸ್ಟ್ ಆಫ್ ಆಲ್ ನಾನು ತಮಗೆ ತಿಳಿಸ್ಬೇಕಾಗಿದ್ದೇನು ಅಂತಂದರೆ, ಮಾಂಸ ಆಹಾರ ಅಲ್ಲ. ಮಾಂಸ ಅದು ಕೇವಲ ಅದರದ್ದು ಹೆಸರು ಹೇಳಬೇಕಾಗಿದ್ದು ಮಾಂಸಾಹಾರ ಅಂತ ಕೂಡ ಹೇಳಬಾರ್ದು. ಯಾಕೆಂದರೆ ಇಟ್ ಈಸ್ ನಾಟ್ ಎ ಆಹಾರ. ಅದು ಕ್ರೂರ ಪ್ರಾಣಿಗಳು ತಿಂತಾ ಇದ್ದಾವೆ, ಅವಕ್ಕೆ ಬೇರೆ ದಾರಿ ಇಲ್ಲ. ಇನ್ನು ಮಾನವ ಯಾಕೆ ಮೊದಲಿನಿಂದ ತಿಂತಾ ಇದ್ದಾನ, ಮೊದಲು ಆದಿ ಮಾನವ ಇದ್ದಾಗೆ ಅವನಿಗೆ ಗೊತ್ತಿಲ್ಲ ಶಾಕಾಹಾರ ಅಂದ್ರೇನು, ಮಾಂಸಾಹಾರ ಅಂದ್ರೇನು. ಒಬ್ಬ ಪ್ರಾಣಿ ಬಂದು ಅವನ್ನು ಕೊಲ್ಲಿ ತಿಂತಾ ಇದ್ದರೆ ಅವನಿಗೆ ಏನನ್ನಿಸ್ತು, ಅದನ್ನು ಕೊಲ್ಲಿ ನಾನು ತಿನ್ನಬೇಕು ಅಂಥೇಳಿ ಅದನ್ನು ಕೊಲ್ತಾ ಇದ್ದ, ಅದನ್ನೇ ಆಹಾರವಾಗಿ ತೊಗೊಳ್ತಾ ಇದ್ದ. ಆದರೆ ಇವಾಗ ನಮಗೆಲ್ಲ ಆಹಾರಗಳು ಏನು, ಎದರಲ್ಲಿ ಏನು ವಿಟಮಿನ್ಸ್ ಇದೆ, ಎದರಲ್ಲಿ ಏನು ಪ್ರೋಟೀನ್ಸ್ ಇದೆ, ಎಂಥ ಆಹಾರ ನಮಗೆ ಭಗವಂತ ಏರ್ಪಾಡು ಮಾಡಿದ್ದಾನೆ, ಇದೆಲ್ಲ ನಮಗೆ ವಿಜ್ಞಾನ ತಿಳಿದ ಮೇಲೆ ನಾವು ಯಾಕೆ ಮಾಂಸಾಹಾರ ತಿನ್ನಬೇಕು, ಮಾಂಸ ತಿನ್ನಬೇಕು ಎಂಬುದು ನಾವು ಸ್ವಲ್ಪ ಯೋಚನೆ ಮಾಡಿದರೆ ನಾವು ಮಾಂಸ ಮುಟ್ಟೋದಿಲ್ಲ. ಇನ್ನು ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಏನ್ರಿ ನೀವೆಲ್ಲ ಹೀಗೆ ಹೇಳ್ತೀರಿ, ಒಂದು ವೇಳೆ ನಾವು ಮಾಂಸ ತಿನ್ನಲಿಲ್ಲ ಅಂತಂದರೆ ಆ ಪಕ್ಷಿ ಪ್ರಾಣಿಗಳೇ ಬೆಳೆದು ಬಿಡ್ತಾವಲ್ಲ ಪ್ರಪಂಚ ಎಲ್ಲ. ಅಂದರೆ ನಮಗೆ ಜಾಗ ಇರೋದಿಲ್ಲ, ಅಷ್ಟು ಪಕ್ಷಿ ಪ್ರಾಣಿಗಳು ಬೆಳೆದು ಬಿಟ್ಟರೆ ಹೇಗೆ ಅಂತ. ಆಯಿತು, ನಿಮಗೆ ಒಂದು ವಿಷಯ ತಿಳಿಸ್ತೀನಿ. ಒಂದು 50 ವರ್ಷದ ಕೆಳಗೆ ತೊಗೊಳ್ಳಿ, ಇಷ್ಟು ಪೌಲ್ಟ್ರಿ ಫಾರ್ಮ್ಸ್ ಇದ್ವಾ, ಇಷ್ಟು ಪಿಗ್ಗರಿ ಫಾರ್ಮ್ಸ್ ಇದ್ವಾ, ಇಷ್ಟು ಶೀಪ್ ಫಾರ್ಮ್ಸ್ ಇದ್ವಾ? ಮತ್ತು ಭಗವಂತನ ಅದನ್ನು ತಯಾರು ಮಾಡಿದ್ದು ನಾವೇ ಅಲ್ವಾ? ನಮ್ಮ ನಾಲಿಗೆಗೋಸ್ಕರ, ನಾಲಿಗೆ ಟೇಸ್ಟ್ಗೋಸ್ಕರ ಅಂಥ ಪ್ರಾಣಿಗಳನ್ನು ಬೆಳೆಸ್ತಾ ಇದ್ದೀವಿ. ಈಗ ಪೌಲ್ಟ್ರಿ ಫಾರ್ಮ್ಸ್ ನೋಡಿ, ಅವ್ರದ್ದು ಜೀವನ ಹೇಗಿರುತ್ತೆ ಆ ಪಕ್ಷಿಗಳದ್ದು. ನಮ್ಮ ಕೋಳಿ ತಗೊಳ್ಳಿ, ಅಂದರೆ ನಮ್ಮ ಮನೆ ಮುಂದೆ ಓಡಾಡೋ ಕೋಳಿಗಳನ್ನು ತಗೊಂಡ್ರೆ ನಾವು ಅದನ್ನು ಹಿಡ್ಕೋಬೇಕು ಅಂತಂದರೆ ಒಂದು 10 ನಿಮಿಷ ಆಗುತ್ತೆ. ಫ್ಲೈ ಮಾಡಿ ಒಂದು ಗಿಡದ ಮೇಲೆ ಕೂಡುತ್ತೆ. ಅದೇ ನೀವು ಪೌಲ್ಟ್ರಿ ಫಾರ್ಮ್ಗೆ ಹೋಗಿ ಒಂದು ಪಕ್ಷಿನ ಕೆಳಗಿಳಿಸಿ ಒಂದು ಹೆಜ್ಜೆ ಹಾಕಕ್ಕೆ ಬರೋದಿಲ್ಲ. ಯಾಕೆ? ಅದರದ್ದು ಜೀವನ ಎಲ್ಲ ಕೇಜ್ ಮಾಡಿಬಿಟ್ಟಿದ್ದಾನೆ ಪಾಪ, ಸ್ವಾತಂತ್ರ್ಯತೆ ಇಲ್ಲ. ಕೇವಲ ಅದೇನು ಮಾಡಬೇಕು, ತಿನ್ನಬೇಕು ಮತ್ತು ಕಟ್ಟಿಂಗ್ ಹೋಗಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನು ಅದು ಕೊಡೋ ಮೊಟ್ಟೆ, ಈಗ ನಮ್ಮ ಕೋಳಿ, ಮನೆ ಮುಂದೆ ಓಡಾಡೋ ಕೋಳಿ, ಅದರದ್ದು ಜೀವನದಲ್ಲಿ ಒಂದು 20-25 ಮೊಟ್ಟೆ ಕೊಡುತ್ತೆ. ಮೊಟ್ಟೆ ಬರಬೇಕು ಅಂದರೆ ಸಂಪರ್ಕ ಆಗಬೇಕಲ್ವ, ಮೇಲ್ ಆ್ಯಂಡ್ ಫಿಮೇಲು. ಮತ್ತು ಪೌಲ್ಟ್ರಿ ಫಾರ್ಮ್ಸ್ನಲ್ಲಿ ಸಂಪರ್ಕ ಆಗ್ತಾ ಇದೆಯಾ ನೋಡಿ. ಎಷ್ಟು ಮೊಟ್ಟೆ ತೆಗಿತಾರೆ? 200 ಮೊಟ್ಟೆ ತೆಗಿತಾರೆ ಒಂದು ಪ್ರಾಣಿಯಿಂದ. ಯಾವ ರೀತಿ ಬರ್ತಾಯಿದೆ ಮೊಟ್ಟೆ? ಇಂಜೆಕ್ಷನ್ ಕೊಡ್ತಾರೆ. ಮತ್ತು ಆ ಇಂಜೆಕ್ಷನ್ ಪ್ರಭಾವ ಆ ಮೊಟ್ಟೆಯಲ್ಲಿ ಬರಲ್ವಾ, ಆ ಮಾಂಸದಲ್ಲಿ ಬರಲ್ವಾ? ನೋಡಿ, ಯೋಚನೆ ಮಾಡಿ. ಅದರಿಂದ ಏನಾಗುತ್ತೆ ಯೋಚನೆ ಮಾಡಿದರೆ ನಮಗೆ ಅದರದ್ದು ನೋಡೋಕ್ಕೆ ಕೂಡ ಇಷ್ಟ ಆಗಲ್ಲ. ಇನ್ನು ಆ ಪರಿಸರ ನೋಡಿದರೆ, ಅಯ್ಯೋ ಇಷ್ಟು ಗಲೀಜು ಪರಿಸರದಲ್ಲಿ ಇಂಥ ಬೆಳೆದಿದ್ದ ಈ ಪಕ್ಷಿಗಳನ್ನು ನಾವು ತಿನ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ದಯಮಾಡಿ ಈ ಮಾಂಸ ತಿನ್ನೋರು, ಚಿಕನ್ ತಿನ್ನೋರು ಒಂದು ಸಲ ನೀವು ಪೌಲ್ಟ್ರಿ ಫಾರ್ಮ್ಗೆ ಹೋಗಿ ಬನ್ನಿ. ಇನ್ನು ಕಸಾಯಿಖಾನೆಗೆ ಹೋಗಿ
ನಮ್ಮ ಹಸುಗಳನ್ನು, ಎಮ್ಮೆಗಳನ್ನು, ಯಾವ ಪ್ರಾಣಿ ಇದ್ರೂ ಕಟ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಕಟ್ ಮಾಡ್ತಾಯಿದ್ದಾರಾ? ಹಿಂಸೆ ಕೊಟ್ಟು. ಈಗ ಟ್ರಾನ್ಸ್ಪೋರ್ಟೇಷನ್, ಒಂದು ಕಡೆಯಿಂದ ಒಂದು 10 ಹಸುಗಳನ್ನ ತರಬೇಕು. ಒಂದು ಜಸ್ಟ್ ಟಾಟಾ ಎಸ್ ಗಾಡಿನಲ್ಲಿ ಕಾಲಿಗೆಲ್ಲ ಹೊಡೆದು ಬಿಡ್ತಾರೆ. ಏನೋ ಒಂದು ಐರನ್ ರಾಡ್ ತೊಗೊಂಡು ಕುಸಿ ಬೀಳ್ತಾವೆ. ಅದ್ರ ಮೇಲೆ ಇನ್ನೊಂದು ಹಾಕ್ತಾರೆ, ಅದ್ರ ಮೇಲೆ ಇನ್ನೊಂದು ಹಾಕ್ತಾರೆ. ಈ ರೀತಿ ಅದಕ್ಕೆ ಹಿಂಸೆ ಕೊಟ್ಟು ಅಲ್ಲಿ ತಂದ ಮೇಲೆ ಪೂರ್ತಿ 400 ಡಿಗ್ರಿ ಸೆಲ್ಸಿಯಸ್ ವಾಟರ್ಲಿಂದ ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಸ್ಪ್ರೇ ಮಾಡ್ತಾರೆ? ಅದರದ್ದು ಚರ್ಮ ಈಸಿಯಾಗಿ ಬರಬೇಕು ಅಂಥೇಳಿ. ಮತ್ತು ಅದರಿಂದ ಪ್ರತಿಯೊಂದು ಪದಾರ್ಥವನ್ನು ವಿಪರೀತವಾಗಿ ತಗೊಂಡು ಆ ಹಿಂಸೆ ಕೊಟ್ಟು ಆ ಪ್ರಾಣಿಯನ್ನು ನಾವು ತಿನ್ನಬೇಕು ಅಂತಂದರೆ, ಅಟ್ಲೀಸ್ಟ್ ಯಾವುದಾದ್ರೂ ನೀವು ವಿಡಿಯೋ ನೋಡಿ. ಇವಾಗ ಯೂಟ್ಯೂಬ್ನಲ್ಲಿ ಎಲ್ಲ ನಮಗೆ ಅವೈಲಬಿಲಿಟಿ ಇದೆ. ವಾಟ್ ಈಸ್ ಕಸಾಯಿಖಾನ, ಸಾಲ್ಟ್ರಿಂಗ್ ಹೌಸ್ ಅಂದರೆ ಏನು ನಡೀತಾ ಇದೆ ಅಲ್ಲಿ, ಅವ್ರು ನೋಡಿದರೆ ನೀವು ಜನ್ಮದಲ್ಲಿ ಮತ್ತೆ ಮಾಂಸವನ್ನು ಯೋಚನೆ ಕೂಡ ಮಾಡೋದಿಲ್ಲ. ಅಂಥ ಹಿಂಸೆ ಕೊಟ್ಟು ತಿನ್ನೋಷ್ಟು ಬೇಕಾಗಿದೆಯಾ? ನಮಗೆ ಬೇರೆ ಆಹಾರ ಇಲ್ವಾ? ಭಗವಂತ ಕೊಟ್ಟಿದ್ದು ಎಷ್ಟು ಆಹಾರ ಇದ್ದಾವೆ, ಅದನ್ನು ಬಿಟ್ಟು ಮಾಂಸನ್ನೇ ಯಾಕೆ ತಿನ್ನಬೇಕು ಅನ್ಬೋದು ನಿಮಗೆ ಯೋಚನೆ ಬರುತ್ತೆ. ಮತ್ತು ಇನ್ನೊಂದು, ಅವ್ರೇನು ಆರ್ಗ್ಯುಮೆಂಟ್ ಮಾಡ್ತಾರೆ? ಹೌದ್ರಿ, ಮಾಂಸಾಹಾರ ತಿಂದರೆ ಪಾಪ ಅಂತೀರಿ, ಏನೋ ಅಂತೀರಲ್ಲ, ಮತ್ತು ನೀವು ತರಕಾರಿ ಮತ್ತು ಗಿಡಗಳದ್ದು ಕಟ್ ಮಾಡಿ ನೀವು ತೊಗೊಂಬರ್ತಾ ಇದ್ದಾರಲ್ಲ, ಅದು ಹಿಂಸೆ ಅಲ್ವಾ? ಅದು ಹಿಂಸೆ ಅಲ್ಲ. ಯಾಕೆ ಅಂತಂದರೆ, ಈ ಪಕ್ಷಿ ಪ್ರಾಣಿಗಳಿಗೆ ಯಾವುದು ಮಾಂಸಾಹಾರ ತಿಂತಾಯಿದ್ದೋ ಅದು ತಿಂತಿದೆ. ನಾವು ತರಕಾರಿ ಕಟ್ ಮಾಡಿಲ್ಲ ಅಂತಂದರೆ ಆ ತಾಯಿಗೆ, ಅಂದರೆ ಏನು, ಆ ವೃಕ್ಷ ಏನು ಫಲ ಕೊಡ್ತಾ ಇದೆಯೋ ಅದಕ್ಕೆ ದುಃಖ ಆಗುತ್ತೆ. ಯಾಕೆ? ಅವಟನ್ನು ಸೃಷ್ಟಿ ಮಾಡಿದ್ದು ಭಗವಂತ ನಮಗೋಸ್ಕರ. ಚಲನ ಇಲ್ಲದ ಒಂದು ಆಹಾರವನ್ನು ತಗೊಳ್ಳೋಕ್ಕೆ ಚಲನ ಇರೋ ಅವರು ತಗೊಳ್ಳೋದು ಅದು ಪಾಪ ಅಲ್ಲ, ತಪ್ಪು ಅಲ್ಲ. ಈಗ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಬ್ಬ ತಾಯಿ ತನ್ನ ಕೂಸಿಗೆ ಸ್ತನ ಕೊಡಬೇಕು ಅಂದರೆ, ಹಾಲು ಕೊಡಬೇಕು ಅಂತಂದರೆ ಕಷ್ಟ ಆಗುತ್ತಾ? ಕಷ್ಟ ಆಗುತ್ತಲ್ಲ? ಕಷ್ಟ ಆದ್ರೂ ಅದು ಆನಂದದ ರೀತಿ ತಗೊಳ್ತಾಳೆ. ಯಾಕೆ? ನನ್ನ ಕೂಸಿಗೆ ಹಾಲು ಕೊಡ್ತಾಯಿದ್ದೀನಿ ಎಂಬ ಒಂದು ಸಂತೋಷದಿಂದ ಕೊಡ್ತಾಳೆ. ಅದೇ ರೀತಿಯಲ್ಲಿ ಒಂದು ವೃಕ್ಷ, ಗಿಡ, ಮರಗಳು ನಮಗೆ ಹಣ್ಣು ಕೊಡಬೇಕು ಅಂದರೆ ಆನಂದ ಇರುತ್ತೆ. ಇದರ ಬಗ್ಗೆ ಒಬ್ಬ ಜಪಾನ್ ಸೈಂಟಿಸ್ಟು ಕ್ಲೀನ್ ಫೋಟೋಗ್ರಫಿ ಅಂತೇಳಿ ಒಂದು ತೆಗೆದು ಆ ವೈಬ್ರೇಷನ್ಸ್ ನೋಡಿದ್ದಾರೆ. ಒಬ್ಬ ಮನುಷ್ಯ ಒಂದು ಹ್ಯಾಕ್ಸ್ ತಗೊಂಡೋಗಿ ಅದನ್ನು ಕಟ್ ಮಾಡೋಕ್ಕೆ ಹೋದ್ರೆ ಯಾವ ರೀತಿ ವೈಬ್ರೇಷನ್ಸ್ ಆಗಿದೆ ಆ ಗಿಡದಲ್ಲಿ, ಒಬ್ಬ ಮನುಷ್ಯ ಪ್ರೀತಿಯಿಂದ ಅದನ್ನು ಟಚ್ ಮಾಡೋಕ್ಕೆ ಹೋದರೆ ಯಾವ ವೈಬ್ರೇಷನ್ಸ್ ಎಂಬುದು. ಸೊ ನಾವು ಗಿಡ ಮರಗಳನ್ನು ಪ್ರೀತಿಯಿಂದ ಟಚ್ ಮಾಡಿ, ಪ್ರೀತಿಯಿಂದ ನಿನ್ನ ಆಹಾರ ನನಗೆ ಕೊಡಮ್ಮ ತಾಯಿ ಅಂತ ಕೇಳಿದ್ರೆ ಅದು ಸಂತೋಷವಾಗಿ ಕೊಡುತ್ತೆ. ಒಂದು ವೇಳೆ ತಾಯಿಗೆ ಆ ಹಾಲು ಕೊಳ್ಳಿಲ್ಲ, ಈಗ ಒಂದು ಇದು ಯಾವುದು ನಮ್ಮ ಹಸು ಐತೆ, ಹಸು ಹತ್ರ ಕರು ಬಂದು ಹಾಲು ಕೊಡಿಲಿಲ್ಲ, ಏನಾಗುತ್ತೆ? ಅದಕ್ಕೆ ಭಾಳ ತೊಂದರೆ ಆಗುತ್ತೆ. ಸೊ ಅದಕ್ಕಾಗಿಯೇ ಅದು ತಿನ್ನೋದಾಗಲಿ ತಪ್ಪೂ ಇಲ್ಲ, ಮಾಡೋದಾಗಲಿ ತಪ್ಪು ಇಲ್ಲ. ಈಗ 4 ಕೆಚ್ಚಲು ಇಟ್ಟಿದ್ದಾರೆ. ಯಾರಿಗೆ? ಹಸುವಿಗೆ, ಎಮ್ಮೆಗೆ. ಯಾಕೆ? 2 ಕೆಚ್ಚಲ ತನ್ನ ಕರುವಿಗೆ, 2 ಕೆಚ್ಚಲ ನಮ್ಮ ಮನುಷ್ಯಗೆ. ಅಷ್ಟಿಲ್ಲ ಅಂತಂದರೆ ನಮ್ಮ ಶ್ರೀಕೃಷ್ಣ ಭಗವಾನ್ ಹಾಲು ಕುಡಿತಾ ಇದ್ರ? ಅವ್ರಿಗೆ ಗೊತ್ತಿಲ್ವ ಆ ಜ್ಞಾನ? ಸೊ ಹಸುವಿನಿಂದ ನಾವು ತಗೊಳ್ಳೋದು ಹಾಲು ಉತ್ತಮವಾದದ್ದು ಆಹಾರ, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಅವರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಂದರೆ ನಮಗೆ ಈ ವಿಷಯ ತಿಳಿದರೆ ಅವ್ರನ್ನ ಕ್ಲಿಯರಾಗಿ ನಾವು ಹೇಳ್ಬೋದು. ಫಸ್ಟ್ ಆಫ್ ಆಲ್ ತಾವೆಲ್ಲರೂ ಕೂಡ ಮಾಂಸಾಹಾರ ಎಂಬೋ ಮಾತು ಬಿಟ್ಬಿಟ್ಟು ಮಾಂಸ ಅಂತ ಹೇಳಿ, ಆಹಾರ ಅಲ್ಲ ಅದು. ಓಕೆ ಸರ್, ನಿಜವಾಗ್ಲೂ ನಾನು ಎಷ್ಟೋ ಪ್ರಶ್ನೆ ಕೇಳಬೇಕು ಅಂತಿದ್ದೆ, ನೀವೇ ಮುಂಚೆ ಎಲ್ಲ ನಾವು ಉತ್ತರ ಕೊಟ್ಬಿಟ್ರಿ. ತುಂಬ ಖುಷಿ ಆಯಿತು ಸರ್. ಈಗ ನೀವು ಹೇಳಿದ್ರಿ ಪ್ರಾಣಿಗಳು ಅವು ಪ್ರಾಣಿಗಳೇ ತಿಂತೇವೆ. ಕಿನ್ಲೆ ಬಗ್ಗೆ ಫೋಟೋ ಅವರು ನೋಡಿದಾಗ ಫೋಟೋ ತೆಗೆದಿದ್ದಾರೆ, ಅದು ನೋಡಿದಾಗ ಯಾವ್ಯಾರಿಗೆ ಯಾವ್ಯಾವ ಥರ ಆಹಾರ ಆಯಿತು ಅಂತ ಹೇಳಿದ್ರಿ. ಅದೆಲ್ಲ ಸರಿ ಸರ್. ಮನುಷ್ಯ ಅಂದರೆ ಈ ಮನುಕುಲ ನಾವೆಲ್ಲರೂ ಕೂಡ ಸಹ ಬರೀ ಮಾಂಸಾಹಾರನೇ ತಿಂದರೆ ಯಾವ ಥರ ಪ್ರಯೋಜನ ಆಗುತ್ತೆ, ಅಥವಾ ಸಸ್ಯಾಹಾರನೇ ತಿಂದರೆ ಯಾವ ಥರ ಸಮಾಜಕ್ಕೆ ಉಪಯೋಗ ಆಗುತ್ತೆ ಸರ್? ಸಮಾಜಕ್ಕೆ ಬಿಟ್ಟು ಫಸ್ಟ್ ತನ್ನಷ್ಟಕ್ಕೆ ತಾನು ನೋಡಿದರೆ, ಈ ಮಾಂಸ ಯಾವಾಗ ತಿಂತಾನೋ ಅದು ಜೀರ್ಣವಾಗೋದು ಕಷ್ಟ ಆಗುತ್ತೆ. ಆ ಕಷ್ಟದಿಂದ ಒಂದು ನೆಗೆಟಿವ್ ನಮ್ಮಲ್ಲಿ ಡೆಪಾಸಿಟ್ ಆಗುತ್ತೆ. ನಮಗೆ ತಟ್ಕೊಳ್ಳೋ ಶಕ್ತಿ ಏನು? ನಮಗೆ ತಟ್ಕೊಳ್ಳೋ ಶಕ್ತಿ ಅಂದರೆ ಟಾಲರೆನ್ಸ್ ಪವರ್ ಇಡೋ ತನಕ ನಮಗೇನು ಗೊತ್ತಾಗಲ್ಲ. ಯಾವಾಗ ಟಾಲರೆನ್ಸ್ ಕಡಿಮೆ ಆಗುತ್ತೋ ಆ ಪವರು, ಆ ನೆಗೆಟಿವ್ ಡೆಪಾಸಿಟ್ ಆಗೋದೆಲ್ಲ ಅದರದ್ದು ಪ್ರಭಾವ ತೋರಿಸುತ್ತೆ. ಈಗ ವೈಜ್ಞಾನಿಕ ರೀತಿಯಲ್ಲಿ ಕೆಲವೊಂದು ಡಾಕ್ಟರ್ಸ್ ಹೇಳ್ತಾರೆ,
ಇಲ್ಲ ಮಾಂಸಾಹಾರ ತಗೋಬಾರ್ದು, ಅದು ಕೆಟ್ಟದದು ಅಂತೇಳಿ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಬ್ಬ ಮನುಷ್ಯ ನಮ್ಮ ಮನೆಯಲ್ಲಿ ಭಾಳ ಹಿರಿಯರು, ನಮಗೆಲ್ಲ ಜೀವನ ಕೊಟ್ಟಿದ್ದವರು, ಭಾಳ ಪ್ರೀತಿ ಪಾತ್ರರು, ಬಾಡಿ ವೆಕೇಟ್ ಮಾಡಿದ್ದಾರೆ. ಮತ್ತು ಆ ಬಾಡಿಯನ್ನು ಮನೇಲಿ ಇಟ್ಕೊತೀವಿ, ಹೊರಗೆ ಕಳಿಸ್ತೀವಿ, ಹೊರಗಿಡ್ತೀವಿ ವಿತಿನ್ 1 hour. ಯಾತಕ್ಕೆ? ಡಿಕಂಪೋಸ್ ಆಗಿ ಬಾಡಿ ವಾಸನೆ ಬರುತ್ತೆ, ಮತ್ತು ಕಿವಿಗಳಿಂದ ಮೂಗಿನಿಂದ ಏನೋ ಬ್ಯಾಕ್ಟೀರಿಯಾ ಉದ್ಭವ ಆಗುತ್ತೆ ಅಂಥೇಳಿ ಆ ಭಯದಿಂದ ಅಲ್ಲಿಡ್ತೀವಿ. ಆಯಿತಾ? ಈಗ 1 hour, ವಿತಿನ್ 1 hour ವಿ ಆರ್ ಕೀಪಿಂಗ್ ಲೈಕ್ ದಟ್. ಈಗ ನೋಡಿ, ಸತ್ತಿದ್ದ ಒಂದು ಪ್ರಾಣಿ, ಕಟ್ ಮಾಡಿದ್ದ ಒಂದು ಪ್ರಾಣಿ, ಅದನ್ನು ನಾವು ಮಾಂಸಾಹಾರ ನಾವು ತಿಂದೀವಿ. ಮತ್ತು ಈ ಸತ್ತ ಮೇಲೆ ಈ ವಾಸನೆ ಬರೋದಾಗಲಿ, ಬ್ಯಾಕ್ಟೀರಿಯಾ ಬರೋದಾಗಲಿ ಒಬ್ಬ ಮನುಷ್ಯಗೇನ, ಪ್ರತಿಯೊಂದು ಪ್ರಾಣಿಗೇನ? ಪ್ರತಿಯೊಂದು ಪ್ರಾಣಿಗೆ. ಮತ್ತು ಅಂಥ ಆಹಾರವನ್ನು 48 ಗಂಟೆಯಿಂದ 72 ಗಂಟೆ ನಿಮ್ಮ ಹೊಟ್ಟೆಯಲ್ಲಿಟ್ಕೊಂಡ್ರೆ ನಿಮ್ಮ ಪೊಸಿಷನ್ ಏನಾಗಬೇಕು? ಯೋಚನೆ ಮಾಡಿ. ಈಸ್ ಇಟ್ ಕರೆಕ್ಟ್? ಅದೇ ಗೊತ್ತಾಗುತ್ತೆ ನಿಮಗೆ ಯಾಕೆ ನಾವು ಮಾಂಸಾಹಾರ ತಿಂದರೆ ಏನಾಗುತ್ತೆ ಎಂಬುದು. ಮತ್ತು ತಾಳ್ಮೆ ಇದೆಯಾ ನಿಮಗೆ? ತಾಳ್ಮೆ ಇದೆ ಅಂತಂದರೆ, ಟಾಲರೆನ್ಸ್ ಪವರ್ ಇದೆ ಅಂತಂದರೆ ಕೆಲವು ದಿವಸ ಇರುತ್ತೆ, ಆಮೇಲೆ ಏನಾಗಬೇಕು? ಸೊ ಅದು ಆಹಾರ ಅಲ್ಲ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಒಬ್ಬ ಯಜಮಾನ ಮಾರ್ಕೆಟ್ಗೆ ಹೋಗಿದ್ದಾನೆ, 1 kg ಮಾಂಸ ತೊಗೊಂಡಿದ್ದಾನೆ, 1 kg ಟೊಮೊಟೊ ಹಣ್ಣು ತೊಗೊಂಡಿದ್ದಾನೆ, ಮನೆಗೆ ಬಂದಿದ್ದಾನೆ. ಅವರು ಹೆಂಡ್ತಿ ಟೊಮೊಟೊ ನೋಡಿದರೆ 1-2 ಕೆಟ್ಟೋಗಿದ್ದು, ಬೀಸಾಕ್ತಾಳೆ. ಆ ತಗೊಂಡು ಬಂದಿದ್ದ ಮಾಂಸ ಯಾವಾಗ ಕಟ್ ಮಾಡಿದ್ದು, ಅದಕ್ಕೇನನ್ನ ರೋಗ ಇತ್ತಾ? ಆ ಎಮ್ಮಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಅಂದರೆ ನಾವು ರಿಸ್ಕ್ ತೊಗೊಳ್ತಿದ್ದೀವಿ. ಅದಕ್ಕೇನನ್ನ ಒಂದು ವಿಷ ಜ್ವರನೋ ಏನೋ ಇದ್ದರೆ ಅದು ಆಹಾರ ಹೆಂಗಾಗುತ್ತೆ? ಅದು ಕೆಟ್ಟೋಗಿದ್ದ ಆಹಾರ ನಾವು ತೊಗೊಂಡ್ರೆ ರಿಸ್ಕ್ ಆಗುತ್ತೆ. 10 ಸಲ ತೊಗೊಂಡು ಬಂದಿದ್ದು ಒಳ್ಳೆಯ ಮಾಂಸನೇ ಇರ್ಬೋದು, 11ನೇ ಸಲ ಆ ಕೆಟ್ಟೋಗಿದ್ದು ಏನನ್ನ ಮಾಂಸ ತೊಗೊಂಡು ಬಂದಿದ್ದು. ಈಗೆಲ್ಲ ಏನಿದೆ, 3 ತಿಂಗಳದ್ದು 6 ತಿಂಗಳು ಮಾಂಸ ಮಾಡ್ತಾಯಿದ್ದಾರೆ. ಯಾಕೆ? ಕೋಲ್ಡ್ ಸ್ಟೋರೇಜು ಗೋಡೌನ್ಸ್ ಮಾಡಿಬಿಟ್ಟಿದ್ದಾರೆ. ನಮಗೆ ಬೇಕು ಅಂತಂದರೆ, ನೋಡಬೇಕು ಅಂತಂದರೆ, ಯು ಕ್ಯಾನ್ ಗೋ ಫಾರ್ ಯೂಟ್ಯೂಬ್. ಕೋಲ್ಡ್ ಸ್ಟೋರೇಜ್ ಗೋಡೌನ್ಸ್, ಹೌ ದೇ ಆರ್ ಪುಟ್ಟಿಂಗ್ ದಿ ಮಟನ್ ಆರ್ ಚಿಕನ್ ಆರ್ ಸಮಥಿಂಗ್ ಅಂತೇಳಿ ನಾವು ನೋಡಿದರೆ ಎಲ್ಲ ವೀಡಿಯೋಸು ನಮಗೆ ಸಿಗುತ್ತೆ. ಎಲ್ಲ ನಮ್ಮ ಕೈಯಲ್ಲೇ ಇದೆ ಇವಾಗ. ನಾವೇನೋ ಯಾರ್ದೋ ರೆಕಮೆಂಡೇಷನ್ ತೊಗೊಂಡು ಒಂದು ಸ್ಲಾಟ್ರಿಂಗ್ ಹೌಸ್ಗೆ ಹೋಗಬೇಕು, ನೋಡಬೇಕು ಅಂತ ಏನಿಲ್ಲ. ಪೌಲ್ಟ್ರಿ ಫಾರ್ಮ್ಸ್ ನೋಡ್ಬೋದು, ಸ್ಲಾಟ್ರಿಂಗ್ ಹೌಸಸ್ ನೋಡ್ಬೋದು, ಕೋಲ್ಡ್ ಸ್ಟೋರೇಜ್ ಗೋಡೌನ್ಸ್ ನೋಡ್ಬೋದು. ಈ ರೀತಿಯ ಆಹಾರ ನಾವು ತಗೊಳ್ಳೋದು ಎಷ್ಟುವರೆಗೆ ಉತ್ತಮ ಅಂಥೇಳಿ ತಾವೇ ಯೋಚನೆ ಮಾಡಿ ಮಾಸ್ಟರ್ಸ್. ಈಗ ಆ ಕನೆಕ್ಟೆಡ್ ಪಾಯಿಂಟ್ ಇನ್ನೊಂದು ಏನಿದೆ, ಈಗ ನಾವು ಈ ಇಷ್ಟು ಪ್ರಾಣಿಗಳು ಬೆಳೆದೋದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಹೌದಾ? ಮತ್ತು ಭಗವಂತ ನೋಡಿ, ಒಂದು ಉದಾಹರಣೆ, ಹಾವಿದೆ. ಹಾವು ಮೊಟ್ಟೆ ಇಡ್ತಾ ಬರುತ್ತೆ. ಎಷ್ಟು? ಸುಮಾರು 1,000 ಮೊಟ್ಟೆ ಇಡುತ್ತೆ. ರಿಟರ್ನಲ್ಲಿ ಮತ್ತೆ ಎಲ್ಲ ತಿಂತಾ ಬರುತ್ತೆ. ಅದರದ್ದು ಮೊಟ್ಟೆ ಅದೇ ತಿನ್ನುತ್ತೆ. ಯಾಕೆ? ಅಷ್ಟು ಹಸುವಾಗಿರುತ್ತೆ ಆ ಹಾವಿಗೆ. ಸ್ಲಿಪ್ಪಾಗೋಗಿರೋವೆ ಮತ್ತೆ ಹಾವುಗಳಾಗೋದು. ಈಗ ಒಂದು ಹುಲಿನ ತಗೊಳ್ಳಿ, ಜನ್ಮ ಕೊಡ್ತಾಳೆ, 4-5 ಕರು ಆಗ್ತಾನೆ. ಬಟ್ ವಿಪರೀತವಾದ ಹಸು ಇರುತ್ತೆ ಆ ಟೈಮಲ್ಲಿ, ಕಣ್ಣುಗಳು ಕಾಣೋದಿಲ್ಲ. ಏನು ಮಾಡುತ್ತೆ? ತಾನು ಕೊಟ್ಟಿದ್ದ ಆ ಕರುಗಳನ್ನೇ ತಿಂತಾ ಬರುತ್ತೆ. ಯಾವ ಸ್ಲಿಪ್ಪಾಗಿ ದೂರ ಹೋಗಿರ್ತಾವೋ ಆ 3-4 ಕರುಗಳೇ ನಮಗೆ ಹುಲಿಯಾಗಿ ಜೀವನ ಮಾಡ್ತಿದ್ದವು. ಈ ರೀತಿ ಎಕ್ಸಾಂಪಲ್ಸ್ ತೊಗೊಂಡ್ರೆ ಭಾಳ ಇದ್ದಾವೆ. ನೀವು ಯೂಟ್ಯೂಬ್ನಲ್ಲಿ ಕೇಳ್ಬೋದು ಪ್ರತಿಯೊಂದು ಯಾಕೆ ಈ ರೀತಿ ಆಗ್ತಾಯಿದೆ ಅಂತೇಳಿ. ಸೊ ಭಗವಂತಗೆ ಗೊತ್ತು, ಆನೆಗಳ್ನ ಎಷ್ಟು ಹುಟ್ಟಿದ್ದಾನ, ಕುರಿಗಳ್ನ ಎಷ್ಟು ಹುಟ್ಟಿಸಿದಾನ, ಅವನಿಗೆ ಗೊತ್ತಿದೆ. ಈಗ ನಾಯಿ 5-6 ಕರು ಹಾಕುತ್ತೆ, ಹಂದಿ 10-12 ಕರು ಹಾಕುತ್ತೆ, ಅದಕ್ಕೆಲ್ಲ ಹಾಲು ಕೊಟ್ಟಿದ್ದಾನೆ. ಸೊ ಆ ಪ್ರಾಣಿಗಳು ಎಷ್ಟಿರಬೇಕು ಈ ಪ್ರಕೃತಿನಲ್ಲಿ ಎಂಬುದು ಭಗವಂತಗೆ ಗೊತ್ತಿದೆ. ಅದು ನಾವು ಪ್ರಶ್ನೆ ಮಾಡೋದು ಬೇಕಾಗಿಲ್ಲ. ಎಸ್ ಸರ್, ಅದ್ಭುತ ಸರ್. ನಿಜವಾಗ್ಲೂ ನೀವು ಅವಾಗಲೇ ಹೇಳಿದ್ರಿ, ಪ್ರಾಣಿಗಳನ್ನೇ ತಿನ್ನುತ್ತೆ. ಸೊ ಅದು ಹಾವು ಎಷ್ಟೊಂದು ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಟ್ಟು ತಿನ್ಕೊಳ್ತಾ ಬರುತ್ತೆ. ಅಲ್ಲೇ ನೋಡಿ ಪ್ರಕೃತಿ ತೋರಿಸುತ್ತೆ, ಹೆಚ್ಚಾಗೋದಿಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಪ್ರಕೃತಿ ತೋರಿಸುತ್ತೆ. ಮತ್ತು ಕೆಲವು ಪ್ರಾಣಿಗಳು ಅಷ್ಟೇ, ಚಿರತೆ, ಹುಲಿ ಆಗಿರ್ಬೋದು, ಕಾಡು ಮೃಗಗಳೆಲ್ಲವೂ ಅಷ್ಟೇ, ಅದು ಅದರದ ಆಹಾರನೇ ತಿಂತಾ ಇರ್ತವೆ, ಮರಿಗಳನ್ನೇ ತಿಂತಾ ಇರ್ತವೆ. ಇವನ್ ನಾಯಿ ಕೂಡ ಸಹ ಅಷ್ಟೇ ಅಂತ ನಾನು ಕೇಳಿದ್ದೀನಿ. ಅದು 10 ಮರಿ ಹಾಕಿದರೆ 1 ಮರಿ ತಿನ್ನುತ್ತೆ ಅಂತ ಹೇಳ್ತಾರೆ. ಅದು ಪ್ರಕೃತಿ ನಿಯಮನೇ ಹಾಗಿರುತ್ತೆ. ಎಷ್ಟು ಒಂದು ನೋಡಿ, ಹಾಗಾಗಿ ನಾವು ಪ್ರಕೃತಿಗೆ ಎಷ್ಟು ತಲೆಬಾಗಬೇಕು ಅಂತದ್ದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಆದರೆ ಮನುಷ್ಯರು ನಾವು ಏನು ಮಾಡ್ತೀವಿ, ಅದರ ಅರಿವೇ ನಮಗೆ ಬರೋದೇ ಇಲ್ಲ.
ಎಲ್ಲ ಕೂಡ ಸಹ ನಾನು ತಿನ್ಬೇಕು ಅಂತ. ನಮಗೆ ಅರಿವಿಲ್ಲದ ಮಾತುಗಳಲ್ಲಿ ಒಂದು ಕಾಮೆಂಟು, ಒಂದು ಆರ್ಗ್ಯುಮೆಂಟ್ ಮಾಡಕ್ಕೆ ಕೊಡ್ತೀವಿ. ಜಸ್ಟ್ ಅದಕ್ಕಾಗಿ ನಾನು ಮಾಂಸ ತಿನ್ನಬೇಡ್ರಿ, ಪಾಪ ಆಗುತ್ತೆ ಈ ಮಾತುಗಳು ಹೇಳಲ್ಲ. ನೀವು ತಿನ್ನೋ ಆಹಾರ ಈ ರೀತಿ ಇದೆ, ನಿಮಗೆ ಇಷ್ಟವಾದರೆ ತಿನ್ನಿ, ಇಲ್ಲ ಅಂದರೆ ಬಿಡಿ. ನಾನು ತಿನ್ನಬೇಡ ಅಂತ ನಾನು ಹೇಳಲ್ಲ. ನೀವು ತಿನ್ನೋ ಆಹಾರ ಈ ರೀತಿಯಲ್ಲಿ ಇದೆ ಅಂತೇಳಿ ಒಂದು 4-5 ಎಕ್ಸಾಂಪಲ್ಸ್ ನಾವು ಕೊಟ್ಬಿಟ್ಟು ಅವ್ರು ಏನನ್ನ ಆರ್ಗ್ಯುಮೆಂಟ್ ಮಾಡಿದರೆ, ನೀವು ತಗೊಳ್ಳೋ ತರಕಾರಿ ಕೂಡ ಹಿಂಸೆ ಕೊಡ್ತಾ ಇದ್ದೀರಲ್ಲ, ಪ್ರಪಂಚ ಎಲ್ಲ ಇವೇ ತುಂಬೋಗ್ಬಿಡ್ತಾವಲ್ಲ, ಇಂಥ ಕ್ವಶನ್ಸೇ ಆ ಮಾಂಸದ ಬಗ್ಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಇರೋರು ಆರ್ಗ್ಯುಮೆಂಟ್ ಮಾಡ್ತಾರೆ. ಅವರಿಗೆ ನಾವು ಸಮಾಧಾನ ನಾವು ಹೇಳೋಕ್ಕೆ ನಮಗೆ ತಯಾರಿದ್ದರೆ ಅವರು ಹೌದು ಯೋಚನೆಯಲ್ಲಿ ಬೀಳ್ತಾರೆ. ಹೌದು ಇವರು ಹೇಳಿದ್ದು ಕರೆಕ್ಟೇ ಅಲ್ವಾ, ನಾವು ತಿನ್ನಬೇಕಾ ಇಲ್ಲ ಅಂತೇಳಿ ನಮಗೆ ಚಾಯ್ಸ್ ಕೊಟ್ಟಿದ್ದಾರಲ್ಲ, ತಿನ್ನಬೇಡಿ ಅದು ಪಾಪಾಹಾರ ಅವೆಲ್ಲ ಹೇಳಿಲ್ಲ, ಸೈಂಟಿಫಿಕ್ಕಾಗಿ ಹೇಳಿದಾರಲ್ಲ, ಇದನ್ನು ಗಮನದಲ್ಲಿಟ್ಕೊಂಡು ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಏನು ಅಂತಂದರೆ, ನೀವು ಮಾಂಸ ತಿಂತಾಯಿದ್ದೀರಲ್ಲ, ಮಾಂಸ ಬಿಟ್ಟುಬಿಟ್ಟು 1 ವಾರ ನಿಮ್ಮಲ್ಲೇ ನೀವು ಪ್ರಯೋಗ ನೋಡಿ, ಯಾವ ರೀತಿ ನೀವು ಇರ್ತೀರಿ, ನಿಮ್ಮ ಚಟುವಟಿಕೆ ಹೇಗಿರ್ತಾವ, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಅದನ್ನು ನೀವು ಟೆಸ್ಟ್ ಮಾಡಿದ ಮೇಲೆ, ಚೆಕ್ ಮಾಡ್ಕೊಂಡ ಮೇಲೆ, ಎಕ್ಸ್ಪೀರಿಯನ್ಸ್ ಆದಮೇಲೆ ಅದು ತಿನ್ನಬೇಕಾ ಬಿಡಬೇಕಾ ನೀವೇ ನಿರ್ಧಾರ. ಇವಾಗ ನೀವು ಇದನ್ನು ಹೇಳುವಾಗ ಪತ್ರಿಜಿಯವ್ರು ನೆನಪಾಗುತ್ತೆ. ಅವ್ರು ಹೇಳ್ತಾರೆ, ಧ್ಯಾನದ ನಂತರ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಅಂತ ಹೇಳ್ತಿದ್ರು. ಸ್ವಾಧ್ಯಾಯದಲ್ಲಿ ಒಂದು ಪುಸ್ತಕ ಓದೋದಾದರೆ ಇನ್ನೊಂದು ನಮ್ಮ ಅಧ್ಯಯನವನ್ನು ನಾವು ಮಾಡ್ಕೋಬೇಕು ಅಂತಂದಿದ್ರು. ನೀವು ಹೇಳುವಾಗ ಅದು ನೆನಪಾಯಿತು. ನಮಗೆ ಬಿಟ್ಟಿದ್ದು ನಾವೇ ಅಧ್ಯಯನ ಮಾಡ್ಕೊಳ್ಬೇಕು, ತಿಂದು ನೋಡಬೇಕು, ತಿಂದಲೇ ಇದು ನೋಡಬೇಕು. ಯಾವುದೇ ಆಹಾರ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಣ್ಣೆ ಪದಾರ್ಥನ ಜಾಸ್ತಿ ತಿಂದು ನೋಡ್ಬೇಕು ಅವತ್ತು ಹೆಂಗಿರ್ತೀವಿ ನಾವು ಅಂತೇಳಿ. ನಂತರ ಮರುದಿನ ಇನ್ನೊಂದು ಬರೀ ಸಸ್ಯದ ಅಂದರೆ ಒಂದು ರಾ ಫುಡ್ಸ್ ತಿನ್ನಬೇಕು. ಆವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ದೇಹ ಸ್ಥಿತಿ ಹೇಗಿರುತ್ತೆ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಹೆಂಗೆ ನಾವು ಜ್ಞಾನವನ್ನು ಪರೀಕ್ಷೆ ಮಾಡಬೇಕು, ನಮ್ಮ ಅರಿವನ್ನು ಪರೀಕ್ಷೆ ಮಾಡ್ಕೊಳ್ತೀವೋ, ಆಹಾರದಲ್ಲೂ ಕೂಡ ಸಹ ಎಷ್ಟು ಮುಖ್ಯ ಅನ್ನೋದು ನೀವು ಹೇಳೋದ್ರಿಂದ ನಮಗೆ ಅರ್ಥ ಆಗ್ತಾ ಇದೆ ಸರ್. ಈ ವಿಚಾರಕ್ಕೆ ಬಂದಾಗ ಸರ್, ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಬಂದ್ರಿ. ನೀವು ಪ್ರಾಣಿಗಳು ಹೆಂಗೆ ಇದು ಏನು ಅಂತ ಎಲ್ಲ ಹೇಳಿ ಬಂದಾಗ ನೋಡಿ, ಈ ಒಂದು ನಮ್ಮ ಒಂದು ಸಮಾಜದಲ್ಲಿ ಮನುಷ್ಯರು ಹೆಂಗೆ ಅಂತ ಹೇಳಿದ್ರೆ, ದೇವ್ರ ಪೂಜೆ, ಆಚರಣೆ, ಆಮೇಲೆ ಒಂದು ಮೂಢನಂಬಿಕೆ, ಆ ದೇವರು ಬಲಿ ಕೊಡಬೇಕು, ಈ ದೇವ್ರಿಗೆ ಬಲಿ ಕೊಡಬೇಕು ಅಂತ ಪ್ರಾಣಿಗಳನ್ನು ಬರ್ಬರವಾದ ಹತ್ಯೆ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಆಗೋದೇ ಇಲ್ಲ. ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದ್ದು, ಇಷ್ಟೊಂದೆಲ್ಲ ಪ್ರಚಾರದಲ್ಲಿದ್ದು ಕೂಡ ಸಹ ಈ ಥರ ಮಾಡ್ತಾ ಇದ್ದಾರೆ. ಹೆಂಗೆ ಸರ್ ಅದು ಹೇಗೆ ಅದನ್ನು ಹೋಗ್ಲಾಡ್ಸ? ಈಗ ಮನುಷ್ಯ ಒಂದು ಮೂಢನಂಬಿಕೆಗಳು ಹೇಗಿರ್ತಾವೆ ಅಂತಂದರೆ, ಹೋಗ್ತಾ ಇದ್ದ ಹಚ್ಚಿ ಅಂತ ತುಂಬಿಬಿಟ್ಟ. ಏನು ಹೇಳ್ತಾರೆ ಹಿರಿಯರು, ಸೀರೋದು ಅದು ಆಗಿದೆ ಅಲ್ಲ, ನೀನು ಕುಂತ್ಕೊಂಡು ಹೋಗಪ್ಪ ಆಯಿತಾ. ಮತ್ತು ಹಲ್ಲಿ ನಮ್ಮ ಮೇಲೆ ಬೀಳ್ತು, ಏನಾಗುತ್ತೋ ಅಂಥೇಳಿ ಕೇಳ್ತಾರೆ. ಇದು ಒಂದು ಜೋಕ್ ಹೇಳ್ತೀನಿ ನೋಡಿ. ಒಬ್ಬರು ಹಲ್ಲಿ ಮೇಲೆ ಬಿತ್ತು, ಇಮಿಡಿಯೇಟ್ಲಿ ಅವರು ಪುರೋಹಿತರಿಗೆ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ಹಲ್ಲಿ ನನ್ನ ಬಲಗೈ ಮೇಲೆ ಇಂಥ ಪ್ರದೇಶದಲ್ಲಿ ಬಿದ್ದಿದೆ, ಏನು ಹೇಳಬೇಕು ಅಂತ, ಇದಕ್ಕೆ ಏನಾಗುತ್ತೆ ಅಂಥೇಳಿ. ಅವರು ಒಂದೇ ಕೇಳಿದ್ರಂತ, ಆ ಹಲ್ಲಿ ಮೇಲ ಫಿಮಾಲೆ ನೋಡ್ಕೊಂಡು ಬಾಪ ಅಂಥೇಳಿ. ಹೀಗಿರ್ತಾವೆ ಮೂಢನಂಬಿಕೆ. ಇನ್ನೊಂದು ಮೂಢನಂಬಿಕೆ, ಒಬ್ಬ ಯಜಮಾನ ಪೂಜೆ ಮಾಡ್ತಾಯಿದ್ದಾನೆ, ಅವ್ರ ಮನೆಯಲ್ಲಿ ಬೆಕ್ಕಿತ್ತು. ಆ ಬೆಕ್ಕು ಸುಮ್ಮನೆ ಮ್ಯಾವ್ ಎಂಬೋದು ಮತ್ತು ಅಲ್ಲಿ ತಿರುಗೋದು ಡಿಸ್ಟರ್ಬ್ ಮಾಡ್ತಾಯಿತ್ತು. ತಮ್ಮ ಅದು ಪುಟ್ಟಿ ತೊಗೊಂಬಾರೋ ಒಂದು ಅಂತ ಹೇಳ್ದ. ಪುಟ್ಟಿ ತೊಗೊಂಬಂದ, ಆ ಪುಟ್ಟಿ ಅದ್ರ ಮೇಲೆ ಇಟ್ಬಿಟ್ಟ. ಅದು ಸುಮ್ಮನೆ ಇತ್ತು, ಅಲ್ಲೇ ಇತ್ತು, ಓಡಾಡೋದು, ಅದು ಡಿಸ್ಟರ್ಬೆನ್ಸ್ ಇಲ್ಲ, ಪೂಜೆ ಆಗೋಯ್ತು. ಈ ರೀತಿ ದಿನಾಲಿ ಇವರು ಕೇಳೋದು, ಆ ಪುಟ್ಟಿ ತಂದು ಎಲ್ಲಿಡೋದು. ಯಜಮಾನ ತೀರ್ಕೊಂಡ್ಬಿಟ್ಟ. ಇವನು ಆ ಬೆಕ್ಕು ಕೂಡ ಎಲ್ಲಿಗೂ ಹೋಯ್ತು. ಈಗ ಇವನು ಪೂಜೆ ಮಾಡಬೇಕು ಅಂತಂದರೆ ಪುಟ್ಟಿ ಬೇಕು, ಬೆಕ್ಕು ಬೇಕು. ಬೆಕ್ಕನ್ನು ತೊಗೊಂಬಂದು ಪುಟ್ಟಿ ಅದ್ರ ಮೇಲೆ ಇಟ್ಟು ಪೂಜೆ ಮಾಡೋರು. ಮತ್ತು ಇದು ಎಷ್ಟುವರೆಗೆ ಕರೆಕ್ಟು ನೋಡಿ ಮೂಢನಂಬಿಕೆ? ಕರೆಕ್ಟಾ? ಸೊ ಈ ರೀತಿಯಲ್ಲಿ ನಾವು ಮೂಢನಂಬಿಕೆಗಳನ್ನು ಬಿಟ್ಟು ಸಾಂಪ್ರದಾಯ ಅಂದರೆ ಏನು, ನಮ್ಮ ತಾಯಂದರು ಮತ್ತು ನಮ್ಮ ಅಕ್ಕ ತಂಗಿಯರು ಬಿಂದಿ ಯಾಕೆ ಇಡ್ತಾ ಇದ್ದಾರೆ, ಬಳೆ ಯಾಕೆ ತೊಡ್ತಾ ಇದ್ದಾರೆ, ಮತ್ತು ಜುಮ್ಕಿ ಯಾಕೆ ಹಾಕ್ತಾಯಿದ್ದಾರೆ, ಮೆಟ್ಲೆ ಯಾಕೆ ಹಾಕ್ತಾಯಿದ್ದಾರೆ, ಇದು ನಮ್ಮ ಸಾಂಪ್ರದಾಯ. ಅಲ್ಲಿ ವೈಜ್ಞಾನಿಕತೆ ಇದೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಜುಮ್ಕಿ ಯಾಕೆ ಹಾಕ್ತಾಯಿದ್ದಾರೆ. ಈಗ ಚಿಕ್ಕತನದಲ್ಲಿ ನಾವು ಸ್ಕೂಲ್ಗೆ ಹೋದರೆ ಏನನ್ನ ತಪ್ಪು ಮಾಡಿದ್ರೆ ಮಾಸ್ಟರ್ ಏನು ಮಾಡ್ತಿದ್ರು, ಕಿವಿ ಹಿಂಡ್ತಾಯಿದ್ರು. ಅಂದರೆ ಕಿವಿ ಹಿಂಡಿದರೆ ಏನಾಗುತ್ತೆ, ಅವನ ಬ್ರೈನ್ ಪವರ್ ಹೆಚ್ಚಿಗೆ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ. ಈಗ ನಾವು ಗಣೇಶನ ಮುಂದೆ
ವರ್ಷಕ್ಕೊಂದ್ಸಲ ಎಲ್ಲ ಗಣೇಶನ ನಾವು ವಿಸಿಟ್ ಮಾಡ್ತೀವಲ್ಲ, ಅವಾಗ ಏನು ಮಾಡ್ತೀವಿ? ಹಿಂಗೆ ಹಾಕ್ತೀವಿ. ಯಾಕೆ? ಮೆಮೊರಿ ಪವರ್ ಕೊಡೋದು ಗಣೇಶ. ಆ ಮೆಮೊರಿ ಪವರ್ಗೋಸ್ಕರ ನಾವು ಹಿಂಗೆಲ್ಲ ಮಾಡ್ತೀವಿ. ಅದರಲ್ಲಿ ವೈಜ್ಞಾನಿಕತೆ ಇದೆ, ಅದು ಸಂಪ್ರದಾಯ ಮಾಡಿದ್ದಾರೆ. ನಾವು ಸುಮ್ಮನೆ ಹೇಳಿದರೆ ಕೇಳಲ್ಲ ಅಂಥೇಳಿ ಅದನ್ನು ಒಂದು ಸಂಪ್ರದಾಯದ ರೀತಿ ಭಗವಂತನ ಹೆಸರಿನಲ್ಲಿ ಈ ರೀತಿ ಮಾಡಬೇಕು. ಗಣೇಶ ಹತ್ರ ಹೋದರೆ, ಮತ್ತು ಬೇರೆ ಭಗವಂತರ ಕಡೆ ಹೋದರೆ ನಾವು ಯಾಕೆ ಮಾಡೋದಿಲ್ಲ? ಗಣೇಶ ನಮಗೆ ವಿದ್ಯೆ ಕೊಡೋ ಒಂದು ಮಹಾಸ್ವಾಮಿ. ಆ ಸ್ವಾಮಿ ಮುಂದೆ ನಾವು ಹೀಗಿಟ್ಟರೆ ಮೆಮೊರಿ ಪವರ್ ಹೆಚ್ಚಿಗೆ ಅವ್ರು ಕೊಟ್ಟಿದ್ದಾರೆ ಅಂದ್ಕೊತೀವಿ. ಈ ವೈಜ್ಞಾನಿಕತೆಯಿಂದ ನಿಮಗೆ ಮೆಮೊರಿ ಪವರ್ ಹೆಚ್ಚಿಗೆ ಆಗಿದೆ. ಓಕೆ, ಸೊ ಈ ರೀತಿ ನಮ್ಮ ಸಂಪ್ರದಾಯಗಳ ರೀತಿ ನಾವು ಆಗಬೇಕು ಅಂತಂದರೆ, ಯಾರನ್ನ ಕೇಳಿ, ಆ ನಾನ್ ವೆಜಿಟೇರಿಯನ್ ತಿನ್ನೋರಾಗಲಿ, ಬಲಿ ಕೊಡೋರಾಗಲಿ, ಅಪ್ಪ ನಿಮ್ಮ ತಾಯಿ ಇದ್ದಾಳಲ್ಲ, ಆ ತಾಯಿ ನಿಮಗೊಂದನ ಜಮ್ಮ ನಮಗೆ ಕೊಟ್ಟಿದ್ದು, ಮತ್ತು ನಾವು ಬಲಿ ಕೊಡೋ ಪಕ್ಷಿ ಪ್ರಾಣಿಗೆ ಕೂಡ ಕೊಟ್ಟಿದ್ದಾರೆ ಅಂತಂದರೆ, ಹೌದು, ಎಲ್ಲರಿಗೆ ಆಯಮ್ಮನೇ ಕೊಟ್ಟಿದ್ದು. ಮತ್ತು ಆಯಮ್ಮ ಕೊಟ್ಟಿದ್ದ ಪ್ರಾಣಿಗಳಿಗೆ ನೀವು ಆಯಮ್ಮ ಬಲಿ ಕೊಡು ಅಂತ ಯಾವತ್ತನ್ನು ಕೇಳ್ತಾಳ? ನಿಮ್ಮ ನಾಲಿಗೆಗೋಸ್ಕರ ನೀವು ಅದರದ್ದು ಮಾಂಸ ತಿನ್ನೋದಕ್ಕೋಸ್ಕರ ಬಲಿ ಅಂತ ಒಂದು ಏರ್ಪಾಟ್ ಮಾಡ್ಕೊಂಡಿದ್ದೀರಿ. ಅದು ಮೂಢ ಸಂಪ್ರದಾಯ ಅಲ್ಲಂದರೆ ಇನ್ನೇನು? ಅದು ನಾವು ತಿಳಿಸ್ಬೇಕು. ಅದು ವೈಜ್ಞಾನಿಕತೆ ಅಲ್ಲ ಅಂಥೇಳಿ ಕೆಲವೊಂದು ಕಲೆಕ್ಟರ್ಸು ಜಾತ್ರೆಗಳಲ್ಲಿ ಈ ಕಟ್ಟಿಂಗು ಬಲಿ ಕೊಡೋದು ನಿಲ್ಲಿಸಿಬಿಟ್ಟಿದ್ದಾರೆ. ಆದ್ರೂ ಏನು, ಅವರೊಂದು ಪೊಲಿಟಿಕಲ್ ಇದರಲ್ಲಿ ಮಾಡಿ ಅದನ್ನು ನಡೆಸಲೇಬೇಕು ಅಂಥೇಳಿ ಜನ ಮಾಡ್ತಾಯಿದ್ದಾರೆ. ಆದರೆ ಅವರು ಒಂದು ಸಲ ಯೋಚನೆ ಮಾಡಿದರೆ, ಎಲ್ಲರಿಗೇ ಪ್ರಾಣ ಕೊಟ್ಟಿದ್ದು ಆ ತಾಯಿನೇ ಆದಮೇಲೆ ಆ ತಾಯಿ ಮತ್ತೆ ಇವ್ರನ್ನೇ ಯಾಕೆ ಕೇಳುತ್ತೆ? ಯಾಕೆ ನರಬಲಿ ಯಾಕೆ ಕೇಳಬಾರ್ದು? ನಾವು ಕೊಡೋಕ್ಕಾಗುತ್ತಾ? ಅಟ್ಲೀಸ್ಟ್ ಒಂದು ಕೈ ಹಿಡ್ಕೊಂಡ್ರೇ ಸಾಕು, ಏನೋ ಹಿಂಸೆ ಆಯಿತು ಅಂಥೇಳಿ ನಾವು ಅದರಲ್ಲಿ ಕೇಸ್ ಹಾಕ್ತೀವಿ. ಒಂದು ನಾಯಿ ಏನೋ ಕಚ್ಚಿದೆ ಅಂದ್ಕೊಳ್ಳಿ, ಆ ನಾಯಿನ ಕೊಲ್ಲೋ ತನಕ ನಾವು ಬಿಡೋದಿಲ್ಲ. ಮತ್ತು ಅಂಥದ್ದು ಆ ನಾಯಿನ, ಆ ಪಕ್ಷಿಗಳನ್ನು, ಆ ಪ್ರಾಣಿಗಳನ್ನು ಕೊಂದೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯೋಚನೆ ಮಾಡಿ ಮಾಸ್ಟರ್. ನಿಜ ಸರ್, ನೀವು 100ಕ್ಕೆ 100 ಸತ್ಯ ಅದು. ಯಾಕಂದರೆ ಯಾರನ್ನ ಕೊಲ್ಲಕ್ಕೂ ಅಧಿಕಾರ ನಮಗೆ ಹಕ್ಕಿಲ್ಲ, ಯಾರ ಬಗ್ಗೆ ಹೇಳಕ್ಕೂ ನಮಗೆ ಅಧಿಕಾರ ಇಲ್ಲ. ಅದು ಸತ್ಯನೇ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.